ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಇಳಕಲ್ ನಗರಸಭೆ ಉಪಚುನಾವಣೆ ವೀಣಾ ಕಾಶ್ಯಪ್ನವರಿಂದ ಮತಯಾಚನೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರಸಭೆಯ 19ನೇ ವಾರ್ಡಿನ ಉಪಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರತ್ನ ತಳವಾರ್ ಪರ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ವೀಣಾ ವಿಜಯನಾಥ್ ಕಾಶ್ಯಪ್ನವರ್ ಸೋಮವಾರದಂದು ಮತಯಾಚನೆಯನ್ನು ನಡೆಸಿದರು. ಈ ಸಮಯದಲ್ಲಿ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ್, ಮುಖಂಡರಾದ ನೀಲಕಂಠಪ್ಪ ಶಾವಿ, ಶಬ್ಬೀರ್ ಬಾಗ್ವಾನ್, ಅಬ್ಬು ಹಳ್ಳಿ, ಶ್ರೀನಿವಾಸ್ ಗುರಂ, ವಿದ್ಯಾಧರ್ ಗೋಟ್ರು ಹಾಗೂ ನಗರಸಭೆ ಸದಸ್ಯರು, ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಮನೆ ಮನೆಗೆ ತೆರಳಿ ಮತಯಾಚಿಸುವಂತೆ ಮನವಿಯನ್ನು ಮಾಡಿದರು. ಕಾಂಗ್ರೆಸ್ ಪಕ್ಷದ ಉಪಚುನಾವಣೆಯ ನಿಮಿತ್ತವಾಗಿ ಇವತ್ತು ನಾವೆಲ್ಲರೂ ನಗರಸಭೆ ಚುನಾವಣೆ ನಿಮಿತ್ತವಾಗಿ ಪ್ರಚಾರಾರ್ಥ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ನಗರಸಭೆ ಅಧ್ಯಕ್ಷರಾಗಿರ್ಬೋದು, ಸದಸ್ಯರು ಹಾಗೂ ಎಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರು ಹಾಗೂ ಎಲ್ಲ ನಮ್ಮ ಹಿರಿಯರು, ತಾಯಂದಿರು ಎಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಹಾಗೂ ನಮ್ಮೆಲ್ಲ ಯುವಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ, ಹಿರಿಯರಾಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು 19ನೇ ವಾರ್ಡಿನ ಈ ಉಪಚುನಾವಣೆಯಲ್ಲಿ ನಾವೆಲ್ಲರೂ ಮತ್ತೊಮ್ಮೆ ಇವತ್ತು ಕಾಂಗ್ರೆಸ್ ಜಯವೇಳಿ ಬರುತ್ತದೆ ಅಂತೇಳಿ ಮಾಧ್ಯಮದ ಮೂಲಕ ಹೇಳೋದಕ್ಕೆ ಬಯಸ್ತೀನಿ. ಯಾಕಂತಂದರೆ ಇದು ಕಾಂಗ್ರೆಸ್, ನಾನು ಸಾಕಷ್ಟು ಮನೆಗಳಿಗೆ ಹೋದಾಗ ನಮ್ಮ ಕಾಂಗ್ರೆಸ್ನ ಏನು 5 ಗ್ಯಾರಂಟಿಗಳನ್ನು ನಾವು ನೀಡಿದ್ವಿ ನಮ್ಮ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ, ಎಲ್ಲವೂ ಕೂಡ ಅನುಷ್ಠಾನಗೊಂಡಿದೆ. ಎಲ್ಲರೂ ಸಾಕಷ್ಟು ಒಂದು ಖುಷಿಯಾದ ರೀತಿಯಲ್ಲಿ ಹೆಣ್ಮಕ್ಳು ಇವತ್ತು ವ್ಯಕ್ತವನ್ನು ಪಡಿಸಿದ್ದಾರೆ. ಹಲವಾರು ಒಂದು ಸಮಸ್ಯೆಗಳನ್ನು ಕೂಡ ನಮಗೆ ತಿಳಿಸಿದ್ದಾರೆ. ಶಾಸಕರು ಮೊದಲನೇ ಆದ್ಯತೆಯನ್ನು ಇವತ್ತು ಎಲ್ಲರಿಗೂ ಸೂರನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಮೊದಲನೇ ಏನು ಪ್ರಮಾಣ ವಚನ ಶಾಸಕರಾಗಿ ತಗೊಂಡ ತಕ್ಷಣ ಅವ್ರು ನಿರ್ಧಾರ ಮಾಡಿದಂಥದ್ದು ಇಳಕಲ್ ಇವತ್ತು ಗುಡಿಸಲು ಮುಕ್ತ ನಗರ ಆಗಬೇಕು, ಎಲ್ಲರಿಗೂ ಸೂರು ಕಲ್ಪಿಸಬೇಕು ಅನ್ನುವಂಥ ಆದ್ಯತೆಯನ್ನು ಮಾನ್ಯ ಶಾಸಕರಾದಂಥ ನನ್ನ ಪತಿಯವರು ವಿಜಯಾನಂದ್ ಕಾಶ್ಯಪ್ನವರು ತೀರ್ಮಾನ ಮಾಡಿದ್ದಾರೆ. ಹಲವಾರು ಇಲ್ಲಿ ವಾರ್ಡ್ನಲ್ಲಿ ಮನೆಗಳ ಅಗತ್ಯ ಇದೆ. ಖಂಡಿತವಾಗ್ಲೂ ಇವತ್ತು ನಗರಸಭೆ ಅಧ್ಯಕ್ಷ ಗಮನಕ್ಕೂ ಕೂಡ ಇದೆ. ಅದು ಎಲ್ಲರೂ ಒಳಗೊಂಡಂತೆ ಇವತ್ತು ಶಾಸಕರ ಪ್ರಯತ್ನದಿಂದ ಏನು ನಾವು ಇಂದಿನ ನಮ್ಮ ಅವಧಿಯಲ್ಲಿ ಹಲವಾರು ಮನೆಗಳನ್ನು ನಾವು ಕಲ್ಪಿಸಬೇಕು ಅಂತೇಳಿ ಯೋಜನೆಯನ್ನು ಮಾಡಿದ್ವಿ. ಮತ್ತೊಮ್ಮೆ ಆ ಯೋಜನೆಯನ್ನು ಜಾರಿಗೆ ತರೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಇಳಕಲ್ ನಗರದಲ್ಲಿ ಸೂರನ್ನು ಕಲ್ಪಿಸಿಕೊಡುವುದು ಮೊದಲನೇ ಆದ್ಯತೆಯನ್ನು ನೀಡ್ತೀವಿ ಅಂತ ಹೇಳ್ತಾ, ಉಪಚುನಾವಣೆಯಲ್ಲಿ ಸಾಕಷ್ಟು ನಮ್ಮ ಇವತ್ತು ಕ್ಯಾಂಡಿಡೇಟ್ ಆದಂಥ ರತ್ನ ಅಮರೇಶ್ ತಳವಾರ್ ಅವರು ಕೂಡ ಸಂಚಾರವನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಇಲ್ಲಿಯ ವಾರ್ಡ್ನ ಸ್ಥಿತಿಗತಿಗಳ ಬಗ್ಗೆ ಈಗಾಗಲೇ ಒಂದು ಪರಿಚಯ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ಅವ್ರು ಆಯ್ಕೆ ಆಗೋದು ಖಚಿತವಾಗಿ ಶತಸಿದ್ಧ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ. ನಾನು ಮೊದಲನೇದಾಗಿ ಅವ್ರು ಆಯ್ಕೆ ಆದ ನಂತರ ಅವರು ಕೂಡ ಇಲ್ಲಿ ಎಲ್ಲ ವಾರ್ಡ್ನ ಸದಸ್ಯರಿಗಾಗಿರ್ಬೋದು, ಇಲ್ಲಿರುವಂಥ ಎಲ್ಲ ನಮ್ಮ ವಾಸಿಗಳಿಗೆ, ನಿವಾಸಿಗಳಿಗೆ ಅವರು ಸೂರನ್ನಾಗಿರ್ಬೋದು, ಮೂಲಭೂತ ಸೌಕರ್ಯಗಳಾದಂಥ ರಸ್ತೆ, ಕುಡಿಯೋ ನೀರಾಗಿರ್ಬೋದು, ಲೈಟಿನ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿ ಬೇಕಾದಂಥ ಆದ್ಯತೆಗಳಿಗೆ, ಮೂಲಭೂತ ಸೌಕರ್ಯಗಳಿಗೆ ಮೊದಲನೇ ಆದ್ಯತೆಯನ್ನು ಅವರು ಕೂಡ ನೀಡ್ತಾರೆ ಅನ್ನುವಂಥದ್ದನ್ನು ನಾನು ಹೇಳ್ತಾ, ಎಲ್ಲರೂ ಕೂಡ ಇವತ್ತು ಬಡವರ ಪಕ್ಷ, ದೀನ ದಲಿತರ ಪಕ್ಷ, ಹಿಂದುತ್ವರ ಪಕ್ಷ, ಎಲ್ಲ ಜಾತಿ ಜನಾಂಗ ವರ್ಗದವ್ರಿಗೂ ಇವತ್ತು ಸಮನಾಗಿ ಕಂಡಂಥ ಪಕ್ಷ ಯಾವುದಾದ್ರಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಹೇಳ್ತಾ, ಇವತ್ತು ತಾವೆಲ್ಲರೂ ಯಾವ ರೀತಿ ನಮಗೆ ವಿಧಾನಸಭಾ ಚುನಾವಣೆಯಲ್ಲಿ ಆಶೀರ್ವಾದವನ್ನು ಮಾಡಿದ್ರಿ, ಕಳೆದ ನಗರಸಭೆಯಲ್ಲಿ ಆಶೀರ್ವಾದವನ್ನು ಮಾಡಿದ್ರಿ, ಅದೇ ರೀತಿ ಈ ಉಪಚುನಾವಣೆಯಲ್ಲೂ ಕೂಡ ಜನತೆ ಆಶೀರ್ವಾದ ಮಾಡ್ತಾರೆ. ಮತ್ತೊಮ್ಮೆ ಅಭಿವೃದ್ಧಿಗೋಸ್ಕರ ಜನತೆ 19ನೇ ವಾರ್ಡ್ನ ಜನತೆ ಕೈ ಜೋಡಿಸ್ತಾರೆ ಎನ್ನುವಂಥದ್ದನ್ನು ನಮಗೆ ಪೂರ್ತಿಯಾದಂಥ ವಿಶ್ವಾಸ ಇದೆ. ಇಲ್ಲಿ ಬಂದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ನಮಸ್ಕರಿಸುತ್ತಾ, ಎಲ್ಲ ನನ್ನ ಜೊತೆಗಿರುವಂಥ ನಗರಸಭೆ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಎಲ್ಲ ನಮ್ಮ ಹಿರಿಯರಿಗೂ ಕೂಡ ವಂದನೆಗಳನ್ನು ತಿಳಿಸಿ ಮತ್ತೊಮ್ಮೆ ನಾವೆಲ್ಲರೂ ನಮ್ಮ ನಡೆ ಅಭಿವೃದ್ಧಿಯ ಕಡೆ ಅಂತೇಳಿ ನಾನು 2 ಮಾತು ಲಕ್ಷ್ಮಣ
ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ.